ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಹಾಕೋ ಕಾರ್ ರಿವ್ಯೂ ವೀಡಿಯೋಸ್ಗೆ. ಆ್ಯಂಡ್ ಹೀಗೆ ಮಾಡಿ ಸಪೋರ್ಟ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ಥಿಂಗ್ಸ್ ಟು ರಿಮೆಂಬರ್ ವೈಲ್ ಬೈಯಿಂಗ್ XUV700. ಅಂದರೆ ನೀವು ಏನೇನು ಮಾಡಬೇಕು XUV700 ತೊಗೊಳಕ್ಕಿಂತ ಮುಂಚೆ, ಯಾವ ಥರ ಹೋಮ್ವರ್ಕ್ ಮಾಡಬೇಕು, ಹೆಂಗೆ ರಿಸರ್ಚ್ ಮಾಡಬೇಕು, ಯಾವ ವೇರಿಯಂಟ್ ತೊಗೋಬೇಕು ನೀವು, ಇನ್ಶೂರೆನ್ಸ್ ಬಗ್ಗೆ, ಬುಕ್ಕಿಂಗ್ ಬಗ್ಗೆ, ಇದೆಲ್ಲದ್ರ ಬಗ್ಗೆನೂ ಒಂದು ಐಡಿಯಾ ಕೊಡ್ತೀನಿ ನಾನು, ನನ್ನ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ. ಸೊ ಬನ್ನಿ ಕ್ವಿಕ್ಕಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ತೊಗೊಂಡಿದ್ದು ಕಾರು ಸೆಲ್ಟೋಸ್. ಆ್ಯಂಡ್ ನನಗೆ XUV700 ಮೇಲೆ ಸಿಕ್ಕಾಪಟ್ಟೆ ಲವ್ ಇತ್ತು, ಆ ಕ್ರೇಜ್ ಇತ್ತು ನಾನು ರೋಡಲ್ಲಿ ನೋಡಬೇಕಾದ್ರಲ್ಲ. ಬಟ್ ಇದನ್ನೇ ತೊಗೋಬೇಕು ಅಂತ ತೊಗೊಂಡೆ. ಬಟ್ ನಾನು ಒಂದಷ್ಟು ಸೆಲ್ಟೋಸಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೆ ಆ್ಯಂಡ್ ಒಂದಷ್ಟು ಒಳ್ಳೆ ತಲೆ ಉಪಯೋಗಿಸಿ ಥಿಂಕ್ ಮಾಡಿದ್ದೆ. ಅದೆಲ್ಲನೂ XUV700 ನಾನು ಮಾಡಿದೆ. ಲೈಕ್ ಏನೇನು ಅಂದರೆ, ಫಸ್ಟು ನೀವು ರಿಸರ್ಚ್ ಮಾಡ್ಕೋಬೇಕು. ನಿಮಗೆ ಆ ಪ್ಯಾಷನ್ ಇರಬೇಕು ಕಾರ್ ಮೇಲೆ, ಯಾವುದು ನನಗೆ ಚೆನ್ನಾಗಿ ಆಗಿ ಬರುತ್ತೆ ಅಂತ. ಬಿಕಾಸ್ ನಿಮಗೆ ರಿಗ್ರೆಟ್ ಇರಬಾರ್ದು. ನಾನು ಸೆಲ್ಟೋಸ್ ತೊಗೋಬೇಕಾದ್ರೆ XUV700 ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಬಡ್ಜೆಟ್ ಕನ್ಸ್ಟ್ರೆಂಟಿಂದ ನಾನು ತೊಗೊಳಕ್ಕಾಗಿಲ್ಲ ನನಗೆ XUV700. ಸೊ ನಾನು ಸ್ವಲ್ಪ ದಿನ ವೆಯ್ಟ್ ಮಾಡ್ಬಿಟ್ಟು ತೊಗೋಬೋದಾಗಿತ್ತು. ಬಟ್ ನಾನು ತುಂಬ ಅರ್ಜೆನ್ಸಿಯಲ್ಲಿ ತೊಗೊಂಬಿಟ್ಟೆ. ಬಟ್ ಆಫ್ಟರ್ 2 ಇಯರ್ಸ್ ನನಗೆ ರಿಗ್ರೆಟ್ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು ಅದನ್ನು ಮಾರಿ ಲಾಸ್ ಮಾಡಿಕೊಂಡು ಸೆಲ್ಟೋಸ್ನ XUV700 ತೊಗೊಂಡೆ. ಸೊ ಆ ಮಿಸ್ಟೇಕ್ನ ಮಾಡಿಬಿಡಿ. ನೀವೊಂದು ಕಾರ್ ತೊಗೋತೀರಾ ಅಂದರೆ ಮಿನಿಮಮ್ ನಮ್ಮ ಇಂಡಿಯನ್ಸ್ 8 to 10 ಇಯರ್ಸ್ ಆದರೂ ಓಡಿಸ್ತಾರೆ. ಅದು ಹೆಂಗಾದರೂ ಇರಲಿ, ಕಂಡೀಷನ್ ಸರಿ ಮಾಡಿಸ್ಕೊಂಡಾದರೂ ಓಡಿಸ್ತೀವಿ ನಾವು. ಸೊ ಒಂದು ಟೈಮ್ ತೊಗೊಳ್ಳೋದನ್ನ ತುಂಬ ಯೋಚನೆ ಮಾಡಿ, ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಿ ತೊಗೊಳ್ಳಿ. ನಾನು ಮಾಡೋ ಥರ ಮಿಸ್ಟೇಕ್ ನೀವು ಮಾಡಬೇಡಿ. ಲ್ಯಾಕ್ಸ್ ಟುಗೆದರ್ ನನಗೆ ಲಾಸ್ ಆಯಿತು. ನೀವು ನಂಬಲ್ ಅರೌಂಡ್ 6 to 7 lakhs ಲಾಸ್ ಆಯಿತು ನನಗೆ, ಜಸ್ಟ್ ಇನ್ 2 years ಡಿಪ್ರಿಸಿಯೇಷನ್ ಆಗಿ, ಇಂಟ್ರೆಸ್ಟ್ ಎಲ್ಲ ಪೇ ಮಾಡಿ. ಸೊ ಗೈಸ್, ನೀವು ಫಸ್ಟ್ಲಿ ಕರೆಕ್ಟಾಗಿ ರಿಸರ್ಚ್ ಮಾಡಿ ನಿಮಗೆ ಯಾವ ಕಾರ್ ಬೇಕೋ. ಆ್ಯಂಡ್ ಕಾರ್ ಡಿಸೈಡ್ ಮಾಡಿದ್ಮೇಲೆ ಯಾವ ವೇರಿಯಂಟ್ ಬೇಕು, ನಿಮ್ಗೆ ಯಾವ ಥರ ಫೀಚರ್ಸ್ ಬೇಕು, ಪೆಟ್ರೋಲ್ ಬೇಕಾ, ಆಟೋಮೆಟಿಕ್ ಬೇಕಾ, ನಿಮಗೆ ಡೀಸೆಲ್ ಬೇಕಾ, ಮ್ಯಾನ್ಯುವಲ್ ಬೇಕಾ, ಆ್ಯಂಡ್ ಯಾವ ಕಲರ್ ಬೇಕಾಗುತ್ತೆ ನಿಮಗೆ ಅಂತ. ಕಲರ್ ಬಗ್ಗೆ ಲೇಟರ್ ಆನ್ ಮಾತಾಡ್ತೀನಿ ನಾನು. ಆ್ಯಂಡ್ ನೋಡಿ, ನೀವು ಟಾಪ್ ಎಂಡ್ಗೆ ಹೋಗೋಕ್ಕೆ ಇಷ್ಟಪಡ್ತೀರಾ ನೀವು, ಆರ್ ಮಿಡ್ ವೇರಿಯಂಟಲ್ಲೇ ನೀವು ಹೋಗಿ ಸೇವ್ ಮಾಡ್ತೀರಾ ಅಂತ. ಯೂಶ್ವಲಾಗಿ ನಿಮಗೆ ಟಾಪ್ ಎಂಡ್ ಈಸ್ ಆಲ್ ಅಬೌಟ್ ಲಕ್ಸುರಿ ಫೀಚರ್ಸ್ ಆಗಿರ್ಬೋದು, ಈ ಥರನೇ. ನನಗನ್ಸುತ್ತೆ ಮಿಡ್ ವೇರಿಯಂಟ್ ಹೋದರೆ ಸಾಕು, ಯಾವುದು ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನೀವು XUV700 ನೋಡೋದಾದರೆ AX7L ಅಂತ ಬರುತ್ತೆ, ಅದು ಟಾಪ್ ಎಂಡು. ಸೊ ನೀವು AX7 ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಏನಿರುತ್ತೆ ಅದೆಲ್ಲ ಬರಲ್ಲ. ಆ್ಯಂಡ್ ಯೂಶ್ವಲಾಗಿ ನಮ್ಗೆ ಇಂಡಿಯನ್ಸ್ಗೆ ಅದೆಲ್ಲ ಬೇಕಾಗೂ ಇರಲ್ಲ. ಜಸ್ಟು ಆಡಂಬರಕ್ಕೆ ಅಂತಾರಲ್ಲ, ಆ ಥರ ಇರುತ್ತೆ ನಿಮಗೆ ಫುಲ್ಲು ಟಾಪ್ ಎಂಡ್ಗೆ ಹೋದರೆ. ಸೊ ನನ್ನ ಪ್ರಕಾರ ನಾನು ಯಾವತ್ತೂ ಟಾಪ್ ಎಂಡ್ ಹೋಗೋಕೆ ಇಷ್ಟನೇ ಪಡಲ್ಲ ನಾನು, ಅನ್ನೆಸೆಸರಿ ಅಂತ ನನಗನ್ಸುತ್ತೆ. ಬಟ್ ಅದೇ ನಿಮ್ಮ ಪ್ರಿಫರೆನ್ಸ್ ನೋಡಿ, ನಿಮಗೆ ಟಾಪ್ ಎಂಡೇ ನಿಮಗೆ ಸೂಟ್ ಆಗುತ್ತೆ ಅಂದರೆ ಟಾಪ್ ಎಂಡ್ ಹೋಗ್ಬೋದು. ವೇರಿಯಂಟ್ಸ್ ಮೇಯ್ನಾಗಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನೀವು ಫೈನಾನ್ಸ್ ಆಪ್ಷನ್ ನೋಡ್ಕೊಳ್ಳಿ. ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ನೆಲ್ಲ ಚೆಕ್ ಮಾಡಿಸ್ಕೊಳ್ಳಿ. ಒಳ್ಳೆ ಕ್ರೆಡಿಟ್ ಸ್ಕೋರ್ ಇದ್ದರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ನಾನು ತೊಗೊಂಡಿದ್ದು ಲೋನು HDFC ಬ್ಯಾಂಕಲ್ಲಿ. ಆ್ಯಂಡ್ ನನಗೆ ಸೆಲ್ಟೋಸ್ಗೊಬ್ಬರು HDFC ಮ್ಯಾನೇಜರ್ ನನಗೆ ಪರಿಚಯ ಆಗಿದ್ರು. ಅವರೇ ನನಗೆ XUV700 ಹೋಗು ಲೋನ್ ಮಾಡಿಸ್ಕೊಟ್ರು ನನಗೆ. ಆ್ಯಂಡ್ ಆ ಪ್ರೋಸೆಸ್ ಎಲ್ಲ ಸ್ಮೂತ್ ಆಗಿರುತ್ತೆ. ಒನ್ಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಒಂದು ಚೆನ್ನಾಗಿದ್ರೆ, ನಿಮಗೆ ರೀಪೇಮೆಂಟ್ ಎಲ್ಲ ನೀವು ಚೆನ್ನಾಗಿ ಮಾಡ್ತಾಯಿದ್ರೆ, ಬೇರೆ ಕ್ರೆಡಿಟ್ ಕಾರ್ಡು ಅಥವಾ ಬೇರೆ EMIs ಯಾವ್ದಾರು ಇದ್ದರೆ ನಿಮ್ಗೆ ಈಸಿಯಾಗಿ 20 ಲಕ್ಷ 25 ಲಕ್ಷನೂ ನಿಮಗೆ ಲೋನ್ ಆಗುತ್ತೆ. ಡಿಪೆಂಡ್ಸ್ ಆನ್ ದಿ ಕ್ರೆಡಿಟ್ ಸ್ಕೋರ್. ಸೊ ನೀವು ಈ ಫೈನಾನ್ಸ್ ಆಪ್ಷನ್ನು ಫಸ್ಟು ನೀವು ನೋಡ್ಕೊಳ್ಳಿ. ನೀವು ಕಾಂಟ್ಯಾಕ್ಟ್ ಮಾಡಿ ಡೀಲರ್ಸ್ನ. ನಿಮ್ಗೆ ಯಾವ ಥರ ಬ್ಯಾಂಕಲ್ಲಿ ಬೇಕು, ಯಾವ ಥರ ಇಂಟ್ರೆಸ್ಟ್ ರೇಟ್ ಬೇಕು, ನಿಮಗೆ ಫ್ಲೋಟಿಂಗ್ ಬೇಕಾ, ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಬೇಕಾ. ಆಮೇಲೆ ನೀವು ಬಿಸ್ನೆಸ್ ಯೂಸ್ ಮಾಡ್ತಾಯಿದ್ರೆ BH ರಿಜಿಸ್ಟ್ರೇಷನ್ ಬೇಕಾ. ನಿಮ್ಗೆ BH ರಿಜಿಸ್ಟ್ರೇಷನ್ಗೆ ಹೋಗ್ತೀರಾ ಅಂದರೆ ನಿಮ್ಗೆ RTO ಚಾರ್ಜಸ್ ಕಮ್ಮಿ ಆಗುತ್ತೆ ನಿಮಗೆ. ಸೊ ಇದೆಲ್ಲನೂ ತಲೆಯಲ್ಲಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮೇಯ್ನಾಗಿ ಗೈಸ್, ಇನ್ಶೂರೆನ್ಸಲ್ಲಿ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಮಾಡ್ತಾರೆ ಈ ಶೋರೂಮ್ ಅವರು. ನಿಮ್ಗೆ ಗೊತ್ತೇ ಆಗಲ್ಲ, ನಿಮಗೆ 1 to ಡಬಲ್ ಹಾಕಿರ್ತಾರೆ. ನೀವು ನೋಡಿರ್ಬೋದು. ನಿಮ್ಗೆ ಆಚೆನೇ ಒಂದು ರೇಟ್ ಇರುತ್ತೆ, ಆಮೇಲೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಒಂದು ರೇಟ್ ಇರುತ್ತೆ, ಈ ಡೀಲರ್ಸ್ ಹತ್ರನೇ ಒಂದು ರೇಟ್ ಇರುತ್ತೆ. ಸೊ ಬೆಸ್ಟ್ ನಾನು ಹೇಳೋದಂದರೆ, ಒಂದು ಕೊಟೇಶನ್ ತೊಗೊಂಡು ಹೋಗಿ ನೀವು ಯಾರ ಹತ್ರ, ಈ ಆನ್ಲೈನಲ್ಲಿ ಆಗಿರ್ಬೋದು, ಅಥವಾ ನೀವು ಟಾಟಾ ಏಜ್ ತೊಗೊತೀರಾ ಅನ್ನಿ. ಟಾಟಾ ಏಜಿದು ಆಫ್ಲೈನ್ದು ನಿಮ್ಮ ಹತ್ರ ಸ್ಟೋರ್ಸ್ ಇರುತ್ತೆ ತುಂಬ ಅವೈಲೇಬಲ್ಲು. ಅಲ್ಲಿ ಹೋಗ್ಬಿಟ್ಟು ನೀವು ಕೊಟೇಶನ್ ಕೇಳಿ, ಯಾವ ಮಾಡೆಲ್, ನೀವು ಯಾವ ವೇರಿಯಂಟ್, ಯಾವ ಇಯರ್ದು ನೋಡ್ತಾ ಇರೋ ಕಾರು ಅಂತ. ನೀವು ಅವ್ರೊಂದು ಕೊಟೇಶನ್ ಕೊಡ್ತಾರೆ, ಅದು ಪರ್ಫೆಕ್ಟ್ ಕೊಟೇಶನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನನಗೆ AX7ಗೆ ಇನ್ಶೂರೆನ್ಸ್ ಅಮೌಂಟು ಪೆಟ್ರೋಲ್ ಮ್ಯಾನ್ಯುಯಲ್ ಇದು 90,000 ಏನೋ ಇತ್ತು ನನಗೆ ಇನ್ಶೂರೆನ್ಸ್, ಡೀಲರ್ ಅವ್ರು ಹಾಕೊಟ್ಟಿದ್ದು ನನಗೆ. ಬಟ್ ನಾನು ಸೆಲ್ಟೋಸಲ್ಲಿ ನನಗೆ ಇದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಬಾರ್ಗೇನ್ ಮಾಡಿದೆ, ಆಚೆ ಕೊಟೇಶನ್ ಹಾಕ್ಸ್ಕೊಂಡು ಆಚೆ ನನಗೆ 46,000 ಆಯಿತು. ಸೊ ಅಲ್ಲಿಗೆ ಅರೌಂಡ್ ನಿಮಗೆ 44,000 ಸೇವ್ ಆಯಿತು ಇನ್ಶೂರೆನ್ಸಲ್ಲಿ. ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡಿರೋದು. ನಿಮಗೆ ಡಿಸ್ಕೌಂಟ್ ಅಂತ ಕೊಡ್ತೀನಿ ಅಂತಾರೆ,
ಅದು ಹೆಂಗೆ ಕೊಡ್ತಾರೆ ಅಂದರೆ ಈ ಶೋರೂಮ್ ಅವರು ನಿಮಗೆ ಇನ್ಶೂರೆನ್ಸಲ್ಲೇ ಜಾಸ್ತಿ ಹಾಕ್ಬಿಟ್ಟು ಅದರಲ್ಲೇ ಡಿಡಕ್ಟ್ ಮಾಡಿಬಿಟ್ಟು ಡಿಸ್ಕೌಂಟ್ ಅಂತ ಕೊಡ್ತಾರೆ. ಸೊ ನೀವು ಏನೇ ಡಿಸ್ಕೌಂಟ್ ಕೇಳಬೇಕು, ನೀವೇನೇ ಆಫರ್ ಕೇಳಬೇಕು ಅಂದರೆ ಇನ್ಶೂರೆನ್ಸ್ನ ಬಿಟ್ಟು ಕೇಳಿ ಯಾವಾಗಲೂ ನೀವು. ಇದೊಂದು ಟ್ರಿಕ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನನಗೂ ಇದು ಎಕ್ಸ್ಪೀರಿಯನ್ಸ್ ಆಗ್ತಾನೆ ನನಗೂ ಇದು ಗೊತ್ತಾಗಿದ್ದು. ಆ್ಯಂಡ್ ಡೀಲರ್ ಟು ಡೀಲರ್ ನಿಮಗೆ ಈ ಆನ್ ರೋಡ್ ಪ್ರೈಸ್ ನಿಮಗೆ ಡಿಫರ್ ಆಗುತ್ತೆ. ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಇಯರ್ ಎಂಡಲ್ಲಿ ತೊಗೊತೀರಾ ಅಂದರೆ ನಿಮ್ಗೆ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಆ್ಯಂಡ್ ಆಫರ್ ನಡೀತಾ ಇರುತ್ತೆ. ಯಾಕಂದರೆ ಅವರು ಬೇಗ ಸ್ಟಾಕ್ಗಳನ್ನ ಕ್ಲಿಯರ್ ಮಾಡಬೇಕು. ಒಂದು ಇಯರ್ ಎಂಡ್, ಒಂದು ಡಿಸೆಂಬರ್ ಆಗಿರ್ಬೋದು. ಆಮೇಲೆ ಫೈನಾನ್ಷಿಯಲ್ ಇಯರ್ ಎಂಡಲ್ಲೂ ಅಷ್ಟೇ, ಅವಾಗಲೂ ಅವರು ಬೇಗ ಸ್ಟಾಕ್ಸ್ನ ಕ್ಲಿಯರ್ ಮಾಡ್ಬೋದು. ನಾನು ತೊಗೊಂಡಿದ್ದು ಫೈನಾನ್ಷಿಯಲ್ ಇಯರ್ ಎಂಡಲ್ಲೇ, ಎಕ್ಸಾಕ್ಟ್ ಮಾರ್ಚ್ 31 ನಾನು ಆನ್ಲೈನ್ ಡೆಲಿವರಿ ತೊಗೊಂಡಿದ್ದು. ಸೊ ನನಗೆ ಅರೌಂಡ್ 1,25,000 ತನಕ ನಂಗೆ ಡಿಸ್ಕೌಂಟ್ ಸಿಕ್ತು. ಸೊ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಕಾಸ್ಟ್ಲಿ ವೆಹಿಕಲ್ಸ್ ಸ್ವಲ್ಪ ಡಿಸ್ಕೌಂಟ್ಸಿಗೆ ವೆಯ್ಟ್ ಮಾಡಿ. ನೀವು ಆಬ್ವಿಯಸ್ಲಿ ಪ್ರೈಸ್ ಕಟ್ ಮಾಡಿದರೆ ಕಾಂಪಿಟೇಷನಿಂದ ಆಗಿರ್ಬೋದು, ಆ್ಯಂಡ್ ಇಯರ್ ಎಂಡ್ ಸೇಲ್ ಅಂತ ಆಗಿರ್ಬೋದು. ಇದೆಲ್ಲನೂ ಕನ್ಸಿಡರ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವಾಗ ತೊಗೋಬೇಕು ಅಂತ. ಯಾಕಂದರೆ ಸುಮ್ಮನೆ 1 ಲಕ್ಷ ಯಾರಿಗೂ ಅಂತೂ ಬರೋಲ್ಲ. ನಿಮ್ಗೆ ಅದೇ 1 ಲಕ್ಷ ಬೇರೆದಕ್ಕೆ ಸೇವ್ ಆಗುತ್ತೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸ್ಕೊಳಕ್ಕೆ ನಿಮಗೆ. ಆ್ಯಂಡ್ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಇರುತ್ತೆ. ಆಕ್ಸೆಸರೀಸು ಶೋರೂಮಲ್ಲಿ ನಿಮಗೆಲ್ಲ 1 to 2 ಇರುತ್ತೆ. ನಿಮಗೆ ನೆಸೆಸರಿ ಯಾವ್ದು ಇರುತ್ತೆ ಅದನ್ನು ನಿಮಗೆ ಲೋನಲ್ಲೇ ಮಾಡಿಸ್ಕೊಂಬಿಡಿ. ಬಿಲೋ 10,000 or 15,000 20,000 ನಿಮಗೆ ಎಸೆನ್ಷಿಯಲ್ ಯಾವ್ದು ಇರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಟ್ಸ್ ಆಗಿರ್ಬೋದು. ನಂಗೆ ಗೊತ್ತಿರಂಗೆ ಮ್ಯಾಟ್ಸ್ ಕೂಡ ಗೊತ್ತಿಲ್ಲ, ಯಾಕಂದರೆ ನಾನು ಅಮೆಝಾನಲ್ಲಿ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ತೊಗೊಂಡಿದ್ದು. ಈ ಸ್ಟಫ್ ಪ್ಲೇಟ್ ಆಗಿರ್ಬೋದು, ತುಂಬ ಮೈನರ್ ನಾನು ತೊಗೊಂಡಿದ್ದು ಅರೌಂಡ್ ಒಂದು 5,000 to 6,000 ರುಪೀಸ್ ಏನೋ ಚೆಕ್ ಮಾಡಿದೆ ನಾನು, ಆಫ್ಲೈನ್ ಪ್ರೈಸ್ ಆಮೇಲೆ ಈ ಡೀಲರ್ ಪ್ರೈಸ್ ಎಲ್ಲರದು ಯಾವ್ದು ಅದೇ ಸೇಮ್ ರೇಟ್ ಇದೆ, ಅಲ್ಲೋ 100-200 ಡಿಫ್ರೆನ್ಸ್ ಇದೆ ಅನ್ನಿಸ್ತು. ಅದನ್ನ ಮಾತ್ರ ನಾನು ಶೋರೂಮಲ್ಲೇ ತೊಗೊಂಡ್ಬಿಟ್ಟೆ. ಯಾಕಂದರೆ ಬ್ರ್ಯಾಂಡ್ ಇರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡ್ತಾರೆ ನಿಮಗೆ. ಆಮೇಲೆ ಡಿಸ್ಕೌಂಟ್ನ ನಾವು ಆಕ್ಸೆಸರೀಸಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ನಿಮಗೆ. 10,000 or 20,000 ವರ್ತ್ ಆಫ್ ಫ್ರೀ ಆಕ್ಸೆಸರೀಸ್ ಕೊಡ್ತೀನಿ ಅಂತ. ದಯವಿಟ್ಟು ಅದೆಲ್ಲ ತೊಗೊಳ್ಳೇಬೇಡಿ. ಬೇಕಾದ್ರೆ ಕ್ಯಾಶ್ ಡಿಸ್ಕೌಂಟ್ ಮಾಡಿಸ್ಕೊಂಬಿಡಿ. ಯಾಕಂದರೆ ನಿಮ್ಗೆ ಆಕ್ಸೆಸರೀಸ್ 20,000 ಕೊಡ್ತಾರೆ ಅಂದರೆ ಆಚೆ 10,000 ಇರೋದು ಅವರು 20,000 ಹಾಕಿರ್ತಾರೆ. ಅದು ಅವ್ರಿಗೆ ಎಲ್ಲ ಕಡೆಯಿಂದನೂ ಪ್ರಾಫಿಟ್. ಯಾಕಂದರೆ ಅದಕ್ಕೆ ಅವರು ಫಸ್ಟ್ ಹೇಳೋದು ಆಕ್ಸೆಸರೀಸಲ್ಲೇ ನಾವು ಡಿಸ್ಕೌಂಟ್ ಕೊಡ್ತೀವಿ, ನಿಮಗೆ 10,000 ವರ್ತ್ ಆಫ್ ಫ್ರೀ ಆಕ್ಸೆಸರೀಸ್ ಕೊಡ್ತೀವಿ, ಬಟ್ ಕ್ಯಾಶ್ ಡಿಸ್ಕೌಂಟ್ ಏನೂ ಕೊಡಲ್ಲ ಅಂತ ಹೇಳ್ತಾರೆ. ಅದನ್ನು ಮಾಡಬೇಡಿ. ಆಮೇಲೆ ನೀವು ಡೀಲರ್ ಟು ಡೀಲರ್ ಕಾಂಟ್ಯಾಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಯಶವಂತಪುರದಲ್ಲಿದೆ ಅಂದ್ಕೊಳ್ಳಿ, ಇನ್ನೊಂದು ಸದಾಶಿವನಗರ್ ಅವ್ರ ಲ್ಯಾವೆಲ್ಲ ರೋಡ್ ಎಲ್ಲರೂ ಇದೆ ಅಂದ್ಕೊಳ್ಳಿ, ಮಹೀಂದ್ರ ಶೋರೂಮು. ಅವ್ರ ಹತ್ರ 2 ಕಡೆನೂ ನೀವು ಕೊಟೇಶನ್ ತೊಗೊಳ್ಳಿ. ನೀವು ಯಾರು ಬೆಸ್ಟ್ ಮಾಡಿಕೊಡ್ತಾರೆ ಅವ್ರ ಹತ್ರನೇ ಕಾರ್ ತೊಗೊಳ್ಳಿ. ಒಂದೇ ಕಡೆ ಯಾವತ್ತೂ ವಿಚಾರಿಸೋಕ್ಕೆ ಹೋಗ್ಬೇಡಿ. ಯಾಕಂದರೆ ಡೀಲರ್ ಟು ಡೀಲರ್ ಈ ಡಿಸ್ಕೌಂಟು ತುಂಬ ವೇರಿ ಆಗುತ್ತೆ. ನಾನೊಂದು 2-3 ಕಡೆ ನಾನು ಆ ಥರ ಮಾಡಿದೆ. ನಾನು ಅವ್ರ ಹತ್ರ ಕೊಟೇಶನ್ ಇಸ್ಕೊಂಡು, ಇವ್ರ ಹತ್ರ ಕೊಟ್ಟೆ, ಇವ್ರ ಹತ್ರ ಇಸ್ಕೊಂಡು, ಅವ್ರ ಹತ್ರ ಕೊಟ್ಟೆ. ಕೊನೆಯಾಗಿ ಫೈನಲ್ ಆಗಿ ನನಗೆ ಯಾರು ಬೆಸ್ಟ್ ಪ್ರೈಸ್ ಮಾಡಿಕೊಟ್ರೆ ಅವ್ರಿಗೆ ಕೊಟ್ಟೆ. ಅಲ್ಟಿಮೇಟ್ಲಿ ನಾನು ಅವ್ರಿಗೆ ಪ್ರಾಫಿಟ್ ಮಾಡಿಕೊಡ್ತಲ್ಲ, ನನಗೆ ಪ್ರಾಫಿಟ್ ಆಗಬೇಕು, ಅದು ನನಗೆ ಕಮ್ಮಿ ಆಗಬೇಕು. ಸೊ ಅದೇ ಮ್ಯಾಟ್ರ್ ಆಗೋದು. ಆ್ಯಂಡ್ ನಾನು ಅದರಲ್ಲಿ ಆಲ್ಮೋಸ್ಟ್ 1,25,000 ಏನೋ ತೊಗೊಂಡೆ. ಇನ್ಶೂರೆನ್ಸ್ ಅಮೌಂಟಲ್ಲಿ ಆಗಿರ್ಬೋದು, ಆಮೇಲೆ ಇವರು ಕ್ಯಾಶ್ ಡಿಸ್ಕೌಂಟ್ ಆಗಿರ್ಬೋದು, ಇದೆಲ್ಲನೂ ಸೇರಿ ನಂಗೆ ಅರೌಂಡ್ 1,25,000 ನನಗೆ ಲೆಸ್ ಆಯಿತು. ನನಗೆ ಇದರಲ್ಲಿ ಕಳ್ಕೊಳ್ಳೋದು ಏನೂ ಇಲ್ಲ, ಜಸ್ಟ್ ಒಂದು ಟ್ರೈ ಮಾಡಬೇಕು ಅಷ್ಟೇ. ಇನ್ಶೂರೆನ್ಸ್ ಆಗಿರ್ಬೋದು, ಈ ಡೀಲರ್ ಟು ಡೀಲರ್ ಹೋಗ್ಬಿಟ್ಟು ನೀವು ಕೊಟೇಶನ್ ಹಾಕ್ಸ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಮಾಡಿ. ಆ್ಯಂಡ್ ನೆಕ್ಸ್ಟು ನಿಮಗೆ ಕಲರ್ ಡಿಸಿಷನ್ನು. ಕಲರ್ ನೋಡಿ, ನಿಮಗೆ ನನಗೆ ಗೊತ್ತಿರೋಂಗೆ ಈ XUV 700 ಅಟ್ರಾಕ್ಟಿವ್ ಕಲರ್ಸ್ ಅಂದರೆ ಒಂದು ವೈಟು, ಇನ್ನೊಂದು ಮಿಡ್ ನೈಟ್ ಬ್ಲ್ಯಾಕು. ಇದೆರಡೇ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಇರೋದು ಬಿಟ್ಟರೆ ಇನ್ಯಾವುದು ಅಷ್ಟು ಫಾಸ್ಟ್ ಮೂವಿಂಗ್ ಇಲ್ಲ. ಆ್ಯಂಡ್ ನೋಡಿ, ನಿಮ್ಮ ಚಾಯ್ಸ್, ಅದು ಕಲರ್ ಪ್ರಿಫರೆನ್ಸು. ಆ್ಯಂಡ್ ಆಟೋಮೆಟಿಕ್ ಆರ್ ಮ್ಯಾನ್ಯಲ್, ನಿಮ್ಮ ಡ್ರೈವಿಂಗ್ ಕಂಡೀಷನ್ಸು, ನೀವು ಹೆಂಗೆ ಓಡಿಸ್ತೀರಾ, ಲೇಡೀಸ್ ಓಡಿಸ್ತಾರಾ, ಇದೆಲ್ಲನೂ ನೋಡಿಕೊಂಡು ಆಟೋಮೆಟಿಕ್ ಆರ್ ಮ್ಯಾನ್ಯಲ್ ತೊಗೊಳ್ಳಿ. ಆ್ಯಂಡ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ಲು ಅಷ್ಟೇ. ನೀವು ತುಂಬ ಲಾಂಗ್ ಹೋಗ್ತೀರಾ ಅಂದರೆ ಡೀಸೆಲ್ ಬೆಸ್ಟು. ತುಂಬ ಲೋಡ್ ಇರುತ್ತೆ, ಅವೆಲ್ಲ 7 ಸೀಟರ್ ಆಗ್ತೀರಾ ಅಂದರೆ ನೀವು ಡೀಸೆಲ್ಗೆ ಹೋಗಿ. ಮೈಲೇಜ್ ಬೇಕು ಅಂದರೆ ಪೆಟ್ರೋಲ್ಗೆ ಹೋಗಿ. ತುಂಬ ಸಿಟಿ ಯೂಸ್ಗೆ ಅಂದ್ರೂ ಪೆಟ್ರೋಲ್ಗೆ ಹೋಗಿ. ಇದೆಲ್ಲ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡ್ಕೊಳ್ಳಿ ನೀವು. ಆ್ಯಂಡ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್, ನೀವೇನಾದರೂ ಲಕ್ಕಿ ನಂಬರ್ಸ್ ನೋಡ್ತೀರಾ ಅಂದರೆ, ಎಕ್ಸಾಂಪಲ್ ನಾನು ಅಷ್ಟೇ ಲಕ್ಕಿ ನಂಬರ್ ತೊಗೊಂಡೆ 25,000 ರುಪೀಸ್ ಕೊಟ್ಟು. 25 ಅಲ್ಲ, ಅದೊಂದು ಸ್ಟೋರಿ ಇದೆ. ಅದರಲ್ಲೂ ಒಂದು ಸ್ಕ್ಯಾಮ್ ಮಾಡ್ತಾರೆ. ಏನು ಗೊತ್ತಾ, ಆ್ಯಕ್ಚುಲಾಗಿ ಗೌರ್ಮೆಂಟ್ ಫೀಸ್ ಇರೋದು 20,000 ಸೆಮಿ ಫ್ಯಾನ್ಸಿ ನಂಬರ್ಗೆ. ಅಂದರೆ ನಿಮಗೆ ಈ ಸೀರೀಸ್ ಕಾಂಬಿನೇಷನ್ ಬರುತ್ತೆ ನೋಡಿ, ಅದರಲ್ಲೇ ತೊಗೊತೀರಾ. ಅಂದರೆ ಔಟ್ ಆಫ್ ದಿ ಸೀರೀಸ್ ಕಾಂಬಿನೇಷನ್ ಹೋಗ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ MT ಅಂತಿರುತ್ತೆ. ಆ MTನಲ್ಲಿ ನೀವು ನೋಡೋದಾದರೆ 25,000. ಆ MT ಬಿಟ್ಟು ಬೇರೆದಕ್ಕೆ ಹೋಗ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ರನ್ನಿಂಗ್ ಸೀರೀಸ್ ಇರುತ್ತಲ್ಲ, ಅದಕ್ಕೆ ಹೋಗ್ತೀರಾ ಅಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ನೀವು. ಆಮೇಲೆ 7777 ನಂಬರು ಅಥವಾ 1111 ನಂಬರು, 007 ನಂಬರು, ಇವೆಲ್ಲ ತುಂಬ ಎಕ್ಸ್ಪೆನ್ಸಿವ್. ಇದು ನಾನು ತೊಗೊಂಡಿದ್ದು 20,000 ನನ್ನ ಲಕ್ಕಿ ನಂಬರ್ ನಂಗೆ ಅದರಲ್ಲೇ ಸಿಕ್ತು. ಆ್ಯಂಡ್ ನಾನು ಹೋಗಿದ್ದು ಚಂದಾಪುರ RTOs ಕೂಡ ಡಿಪೆಂಡ್ ಆಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ನೀವು ರಾಜಾಜಿನಗರಲ್ಲಿ ತೊಗೊತೀರಾ ಅಂದರೆ, ನೀವು ರಾಜಾಜಿನಗರಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನೀವು
ಪರಿವಾಹನ್ ಅನಿಸುತ್ತೆ ವೆಬ್ಸೈಟ್, ಅಥವಾ ವಾಹನ್ ಅನಿಸುತ್ತೆ. ಆ ವೆಬ್ಸೈಟ್ಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಯಾವ ಅವೈಲೇಬಲ್ ನಂಬರ್ ಸಿಗುತ್ತೆ ಅಂತ. ಬ್ಯಾಂಗ್ಳೂರ್ ಆರ್ ಟಿ ಓಸ್ ಅಥವಾ ಸುತ್ತಮುತ್ತ ಯಾವ ಆರ್ ಟಿ ಓಸ್ ಅಲ್ಲಾದ್ರೂ ನಿಮಗೆ ಮಾಡಿಕೊಡ್ತಾರೆ. ಆ್ಯಂಡ್ ನಿಮಗೆ ಗೌರ್ಮೆಂಟ್ ಫೀಸ್ ಇರೋದು ಜಸ್ಟ್ 20,000. ಇನ್ನು 5,000 ಅವ್ರು ಎಕ್ಸ್ಟ್ರಾ ಕೇಳ್ತಾರೆ, ಅವರು ಕೊಡಬೇಕು ಇವರು ಕೊಡಬೇಕು ಅಂತ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗ್ಬೇಡಿ. ನನಗೂ ಲೇಟಾಗಿ ಗೊತ್ತಾಯಿತು, ಆಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ನಾನು ಹೇಳಿದ್ದಕ್ಕೆ ನಂಗೊಂದು 3,000 ರೀಫಂಡ್ ಮಾಡಿದ್ರು. ಸೊ ನನಗೆ 22,000 ಆಯಿತು ನಂಬರ್ಗೆ. ಸೊ ಇಷ್ಟೆಲ್ಲನೂ ನೀವು ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ ನಿಧಾನಕ್ಕೆ, ಮೇಯ್ನಾಗಿ ಯಾವಾಗ ಆಫರ್ಸ್ ಇರುತ್ತೆ, ಯಾವಾಗ ಕ್ಲಿಯರೆನ್ಸ್ ಇರುತ್ತೆ, ಆ ಟೈಮಲ್ಲಿ ಹೋಗಿ ನಿಮಗೆ ಸೀರಿಯಸ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ನೀವು ಫೇಸ್ ಲಿಫ್ಟ್ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ಟೈಮಲ್ಲಿ ನೀವು XUV700 ಪ್ರಿಫರ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ವೆದರ್ ಎಲೆಕ್ಟ್ರಿಕ್ ಬಿಡ್ತಾರೆ ಅಥವಾ ಫ್ಯೂಯಲ್ ಫೇಸ್ ಲಿಫ್ಟೇ ಬಿಡ್ತಾರೆ XUV700, ಅದಿನ್ನೂ ಕನ್ಫ್ಯೂಷನಲ್ಲಿದೆ. ಸೊ ನನ್ನ ಪ್ರಕಾರ ಶೋರೂಮ್ ಅವ್ರು ಹೇಳಿದ್ರು ಎಲೆಕ್ಟ್ರಿಕ್ ಬಿಡ್ತಾರೆ ಅಂತ ಹೇಳಿದ್ರು, ಯಾವುದೇ ಫೇಸ್ ಲಿಫ್ಟ್ ಬರ್ತಾ ಇಲ್ಲ ಅಂತ ಹೇಳಿದ್ರು ಫ್ಯೂಯಲ್ ವರ್ಷನಲ್ಲಿ. ಸೊ ವೆಯ್ಟ್ ಮಾಡಿ ನೀವು, ಅದೇ ಪ್ರೈಸಲ್ಲೇ ನಿಮಗೆ ಎಲೆಕ್ಟ್ರಿಕ್ ಬರುತ್ತೆ ಅಂದರೆ ಒಳ್ಳೆ ರೇಂಜ್ ಇದ್ದರೆ ಖಂಡಿತವಾಗ್ಲೂ ಅದಕ್ಕೆ ಹೋಗಿ. ಆ್ಯಂಡ್ ಇನ್ನೂ ತುಂಬ ಮಾಡಿಫಿಕೇಷನ್ಸ್ ಇರುತ್ತೆ ನಿಮಗೆ, ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗಿರ್ಬೋದು, ಎಲ್ಲ ನೋಡ್ಕೊಳ್ಳಿ ನೀವು ನಿಮ್ಮ ಪ್ರಿಫರೆನ್ಸ್ ಮೇಲೆ. ಇಲ್ಲ ನನಗಿದೆ ಸಾಕು ಅಂದರೆ. ಆ್ಯಂಡ್ ನಿಮಗೆ ಆ ಫೇಸ್ ಲಿಫ್ಟ್ ಬರೋ ಟೈಮಲ್ಲಿ ನಿಮಗೆ ಇದ್ರದ್ದು ಹಳೆ ವೆಹಿಕಲ್ಸ್ ಏನಿದೆ ಇದರೆಲ್ಲದ್ರದ್ದು ಒಳ್ಳೆ ಪ್ರೈಸ್ ಡಿಸ್ಕೌಂಟ್ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ಥಾರ್ ರಾಕ್ಸ್ ಬಂದಾಗ ಅಪ್ ಟು 1.5-2 lakhs ನಿಮಗೆ ಥಾರ್ 2 ಡೋರ್ ಮೇಲೆ ನಿಮಗೆ ಸಿಕ್ಕಾಪಟ್ಟೆ ಡಿಸ್ಕೌಂಟ್ಸ್ ಕೊಟ್ಟರು ನಿಮಗೆ. ಹಾಗೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ವೆಯ್ಟ್ ಮಾಡಿ. ಆ್ಯಂಡ್ ತುಂಬ ಕೇರ್ಫುಲ್ ಆಗಿರಿ. ನೀವು ಬಿಡು ಅವ್ರೇನು ಮೋಸ ಮಾಡ್ತಾರೆ ಅಂತಿದ್ರೆ ಖಂಡಿತವಾಗ್ಲೂ ಮೋಸ ಆಗೇ ಆಗುತ್ತೆ ನಿಮಗೆ. ಮೋಸ ಅಂತಲ್ಲ, ಅದು ಅವ್ರ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಷ್ಟೇ. ಅದು ನಾವು ಬಕ್ರ ಆಗ್ತೀವಿ ಅಟ್ ದಿ ಎಂಡ್. ನಾನು ಸೆಲ್ಟೋಸ್ ತೊಗೊಂಡಾಗ ನನಗೂ ಈ ಥರ ಸುಮಾರಾಗಿತ್ತು. ಆ ಎಲ್ಲ ತಪ್ಪನ್ನು ಸರಿ ಮಾಡಿಕೊಂಡು ನಾನು XUV700 ನಾನು ರೆಕ್ಟಿಫೈ ಮಾಡಿಕೊಂಡು ತೊಗೊಂಡೆ ನಾನು. ಆ್ಯಂಡ್ ನನಗೆಲ್ಲೂ ನಾನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಮೋಸ ಹೋಗಿದ್ದೀನಿ, ಆ ಥರ ಏನೂ ಅನಿಸಿಲ್ಲ. ಸೊ ಮೇಯ್ನಾಗಿ ರಿಸರ್ಚ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ವೇರಿಯಂಟ್ ಬೇಕು ನೋಡ್ಕೊಳ್ಳಿ, ನಿಮ್ಮ ಪ್ರಿಫರೆನ್ಸ್ ತಕ್ಕಂಗೆ. ಮ್ಯಾನ್ಯುಯಲ್ ಬೇಕಾ, ಆ್ಯಂಡ್ ಆಟೋಮೆಟಿಕ್ ಬೇಕಾ, ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ. ಆ್ಯಂಡ್ ನೆಕ್ಸ್ಟ್ ನೀವು ಕಲರ್ ಆಪ್ಷನ್ಸ್ ನೋಡಿ. ಆ್ಯಂಡ್ ನಂಬರ್ ನೋಡಿ, ನಿಮಗೆ ಯಾವುದೋ ನಂಬರ್ ರ್ಯಾಂಡಮ್ ಆಗಿ ಬಂದ್ರೂ ಪರವಾಗಿಲ್ಲ ಅಂದರೆ ಜಸ್ಟ್ ನೀವು RTO ಪೇ ಮಾಡಿದ್ರೆ ಸಾಕು. ಎಕ್ಸ್ಟ್ರಾ ಅಮೌಂಟ್ ಏನು ಪೇ ಮಾಡೋಂಗಿಲ್ಲ ನೀವು ನಂಬರ್ಗೆ. ಆ್ಯಂಡ್ ನೆಕ್ಸ್ಟ್ ನಂಬರ್ ನೋಡ್ಕೊಳ್ಳಿ, ನಿಮ್ಮದು ಲಕ್ಕಿ ನಂಬರ್ ಬೇಕಾ, ಯಾವ ಥರ ನಂಬರ್ ಬೇಕಾಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟು ಇನ್ಶೂರೆನ್ಸ್ ಮೇಯ್ನಾಗಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡ್ತಾರೆ. ಒಂದು ಮಿನಿಮಮ್ ಅಂದರೆ ಒಂದು 50,000 ರೂಪಾಯಿ ಮಾರ್ಜಿನ್ ಇಟ್ಕೋತಾರೆ ಅವರು ಇನ್ಶೂರೆನ್ಸಲ್ಲಿ. ಅವರು ಅದರಲ್ಲೇ ಅವ್ರಿಗೆ ಮೇಯ್ನ್ ಬರೋದು. ತುಂಬ ಚೆನ್ನಾಗಿ ಗೊತ್ತಿರಲ್ಲ, ಓಕೆ ಬಿಡು 20 ಲಕ್ಷ ಕಾರಲ್ವ ಅಷ್ಟೇ ಇರ್ಬೋದು ಅಂತ ಅಂದ್ಕೊಂಡು ನಾವು ತೊಗೊಬಿಡ್ತೀವಿ. ಆ ತಪ್ಪು ಕೆಲಸ ಯಾವತ್ತೂ ಮಾಡಬೇಡಿ, ನಾನು ಹೇಳ್ತೀನಿ ಕೇಳಿ. ಸೊ ಅದನ್ನು ಒಂದು ಗಮನಕ್ಕೆ ಇಟ್ಕೊಳ್ಳಿ. ಮೇಯ್ನಾಗಿ 5 to 6 ಮೇಜರ್ ಪಾಯಿಂಟ್ಸ್ನ ನೀವು ತಲೆಯಲ್ಲಿಟ್ಕೊಂಡು ಒಂದು ಕಾರ್ ತೊಗೊಳಕ್ಕೆ ಒಂದು ಡಿಸಿಷನ್ಗೆ ಬನ್ನಿ. ಆ್ಯಂಡ್ ನಿಮ್ಗೆ ಏನೇ ಸಪೋರ್ಟ್ ಬೇಕಂದ್ರು, ಅಥವಾ ಏನೇ ಇನ್ಫಾರ್ಮೇಷನ್ ಬೇಕಂದ್ರು, ಗೈಡೆನ್ಸ್ ಬೇಕಂದ್ರು, ಫೀಡ್ಬ್ಯಾಕ್ ಬೇಕಂದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳ್ಕೊಡಿ. ಸದಾ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಾನು ಅಂತ ಹೇಳ್ತಾ, ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೈಯಿಂಗಿಗೆ. ಇದು ಜಸ್ಟ್ XUV700 ಅಲ್ಲ, ಎಲ್ಲ ಕಾರ್ಗೂ ಇದೆ ಇಂಪ್ಲಾಯ್ ಆಗುತ್ತೆ. ಇನ್ಶೂರೆನ್ಸ್ ಆಗಿರ್ಬೋದು, ಡೀಲರ್ ಟು ಡೀಲರ್ ಕೊಟೇಶನ್ ತೊಗೊಳೋದಾಗಿರ್ಬೋದು, ಇದೆಲ್ಲನೂ ಯೂನಿವರ್ಸಲ್. ಇದು ಎಲ್ಲ ಕಾರ್ಗೂ ಇದು ಜಸ್ಟ್ XUV700 ಅಂತಲೇ ನನಗೆ ಹೇಳಿಲ್ಲ ನಾನು. ಇಷ್ಟಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.